ಹಾಯ್, ನಾನು ಸ್ವಾತಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮೂತಾಗಾದರೆ ಸಾಕು ನೋಡಿ. ಫಸ್ಟಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಅದು ವೀಡಿಯೋಸ್ ಡಿಲೀಟ್ ಆಯಿತು, ಸ್ಕಿಪ್ ಆಗಿದೆ. ಈರುಳ್ಳಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಸ್ವಲ್ಪ ಸ್ಮೂತ್ ಆದರೆ ಸಾಕು, ಅದು ಒಗ್ಗರಣೆಯಲ್ಲಿ ಬೇಳೆ ನೀರು ಹಾಕೋದು ಬೇಡ, ಆಮೇಲೆ ಹಾಕಿದ್ರೆ ಆಯಿತು ನೋಡಿ. ನೋಡ್ತಾ ಇರ್ಬೋದು, ಅದು ಇವಾಗ ಬೇಯ್ತಾ ಇದೆ. ಸ್ಮೂತಾಗಿ ಬೇಯಿದ್ರೆ ಸಾಕು ನೋಡಿ. ಎಲ್ಲರೂ ಹೇಗಿದ್ದೀರಾ? ಮತ್ತು ನಾನು ವಿಡಿಯೋ 2 ದಿನ ಹಾಕಲಿಕ್ಕಾಗಲಿಲ್ಲ ಸರಿಯಾಗಿ, ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಮತ್ತು ಇವಾಗ ವಿಡಿಯೋನ ಸೆಟ್ಟಿಂಗ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದು ಚೆನ್ನಾಗಿ ಸ್ಮ್ಯಾಶ್ ಆಗ್ತದೆ. ಮುಟ್ಟಿದ್ರೆ ಇದು ಒತ್ತಿದ್ರೆ ಸೌಟಲ್ಲಿ ಸ್ಮ್ಯಾಶ್ ಆಗಬೇಕು. ಓಕೆನಾ? ಇವಾಗ ನಾನು ಸಾಲ್ಟ್ ಹಾಕಿದ್ದೀನಿ, ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದು ಚೆನ್ನಾಗಿ ಬೆಂದಿದ್ದೆ ಈರುಳ್ಳಿ ಮತ್ತು ಟೊಮೆಟೊ, ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗೆ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಾನು ಇವಾಗ ನೋಡ್ತಾ ಇರ್ಬೋದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ? ಕೆಲವರು ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ತೀನಿ. ಬೇಳೆನ ಸಪ್ರೇಟಾಗಿ ಕುಕ್ಕರ್ನಲ್ಲೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಇದಕ್ಕೆ ಹಾಕಬೇಕು. ಮೊದಲಿಗೆ ಈಗ ನಾವು ನುಗ್ಗೆಕಾಯಿನ ಹೆಚ್ಚಿಟ್ಟು ತೊಳೆದೇ ಇರುವಂಥ ನುಗ್ಗೆಕಾಯಿನ ಹಾಕೊಳ್ಳೋಣ. ಇದಕ್ಕೇ ನುಗ್ಗೆಕಾಯಿ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ. ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಕೆಲವರು ನುಗ್ಗೆಕಾಯಿ ಬೇಳೆ ಹಾಕಿ ಹಾಗೆ ಸಾಂಬಾರು ಮಾಡ್ತಾ ಇರೋದು ನೋಡಿ. ಇವಾಗ ಕೆಲವರು ಮಸಾಲೆ ಅರ್ದು ಕೂಡ ಹಾಕ್ಕೊಳ್ತಾರೆ, ಅದು ಪರವಾಗಿಲ್ಲ. ಇದಾದರೆ ಈಸಿ ವೇ. ನಾನಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಉಪ್ಪು ನುಗ್ಗೆಕಾಯಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ನುಗ್ಗೆಕಾಯಿ, ಘಮನೂ ಬರ್ತಾಯಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಅಂದರೆ ಅದು ಒಗ್ಗರಣೆಯಲ್ಲಿ ಸರಿಯಾಗಿ ಬೇಯಲ್ಲ, ಅಷ್ಟು ಬೇಯಂದರೆ ಬೇಯ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಕ್ಕೆ ನೀರು ಹಾಕ್ಕೋಬೇಕು ನಾವು ನೋಡಿ. ಕುದಿ ಬರ್ತಾ ಇದೆ ನೋಡಿ, ಕುದಿ ಬರ್ತಾ ಇದೆ ಅಲ್ವಾ. ಈಗ ನುಗ್ಗೆಕಾಯಿ ಫ್ರೈ ಆಗಿದೆ ಆಲ್ರೆಡಿ. ಚೆನ್ನಾಗಿ ಫ್ರೈ ಆಗಬೇಕಲ್ವಾ, ಫ್ರೈ ಆಗ್ತಾಯಿದೆ ನೋಡ್ಬೋದು. ನಾನು ಈಗ ಬೇಯಿಸ್ಕೊಂಡಿರೋ ಬೇಳೆನ ನೀರು ಸಮೇತ ಹಾಕ್ಕೋಬೇಕು. ಆಮೇಲೆ ಇವಾಗ ಜಸ್ಟ್ ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೀರು ಹಾಕ್ಬಿಟ್ಟು ಅದನ್ನು ಬೇಯಲಿಕ್ಕೆ ಇಟ್ಬಿಡ್ಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ನುಗ್ಗೆಕಾಯಿ ಸಾಂಬಾರು ಅಂದರೆ ಅದಕ್ಕೆ ನಾನು ಧನಿಯಾ 1-2 ಸ್ಪೂನು, ಹಾಗೆ ಜೀರಿಗೆ 1 ಸ್ಪೂನು, ಹಾಗೆ ಇನ್ನು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ 5, ಕಾಳುಮೆಣಸು ಮತ್ತು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಬೆಂದಿದೆ ನುಗ್ಗೆಕಾಯಿ ನೋಡಿ, ಈಗ ಬರಬೇಕು. ಇದು ಇವಾಗ ಆಲ್ರೆಡಿ ರೆಡಿ ಆಗಿದೆ ನುಗ್ಗೆಕಾಯಿ. ಇವಾಗ ಬೆಂದಿರುತ್ತೆ ನೋಡಿ, ಚೆನ್ನಾಗಿ ಸ್ಮೆಲ್ ಬರುತ್ತೆ. ನುಗ್ಗೆಕಾಯಿ ಪರಿಮಳ ಹಂಗೆ ಗಮ್ ಅಂತತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ. ನಾನು ಇವಾಗಲೇ ಮಾಡಿ ಇಟ್ಕೊಂಡಿದ್ನೆಲ್ಲ ಪೌಡ್ರು ತೋರಿಸಿದ್ನಲ್ಲ, ಆ ಪೌಡ್ರನ್ನ ಹಾಕ್ಕೋಬೇಕು. ಮೊದಲಿಗೆ ನಾನಿಲ್ಲಿ ಬೇಯಿಸಿರೋ ಬೇಳೆನ ಹಾಕ್ಕೊಳ್ಬೇಕು. ಇವಾಗ ನೋಡಿ ಇಷ್ಟ ಆಗಿದೆ
ಇಷ್ಟ ಆದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಕುದಿ ಬರ್ತಾ ಇದೆ, ಅದು ಕಾಣಿಸ್ತಾ ಇದೆ ಅಲ್ವಾ. ನಾನಿವಾಗ ಬೇಳೆ ಬೇಯಿಸಿಟ್ಕೊಂಡಿರೋ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಮತ್ತು ಆ ಬೇಯಿಸಿರೋ ನೀರು ಇದೆಯಲ್ಲ ಅದು, ನೀವು ಬೇಕಾದ್ರೆ ಅದೇ ಥರ ಬಾಯಿಗೆ ಬೇಳೆ ಬೇಳೆ ಸಿಕ್ಕಬೇಕು ಅಂದರೆ ಹಂಗೆ ಹಾಕ್ಬೋದು. ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ, ತುಂಬ ಸ್ಮ್ಯಾಶು ಬೇಡ, ಬೇಳೆ ಸ್ವಲ್ಪ ಕಾಣಿಸ್ತಾ ಇದ್ದರೆ ಸಾಕು. ಈ ಸಾಂಬಾರಿಗೆ ಸ್ವಲ್ಪ ಸ್ಮ್ಯಾಶ್ ಚೆನ್ನಾಗಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ಮ್ಯಾಶ್ ಮಾಡಿ ಕುಕ್ಕರ್ನಲ್ಲಿ ಬೇಳೆನ 2 ವಿಸಿಲ್ ಬೇಯಿಸಿಟ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡಿ ಹಾಕಿರೋದು. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಾನು ನುಗ್ಗೆಕಾಯಿ ಮತ್ತು ಬೇಳೆನ ಬೇರೆಯಾಗಿ ಬೇಯಿಸ್ತಾ ಇರೋದು. ನುಗ್ಗೆಕಾಯಿನೂ ಬೇಳೆ ಜೊತೆ ಬೇಯಿಸ್ಬಿಟ್ರೆ ಅದು ನುಗ್ಗೆಕಾಯಿ ಏನಾಗುತ್ತೆ ಎಲ್ಲ ಒಂಥರ ಚೆನ್ನಾಗಿ ಬೆಂದ್ಬಿಟ್ಟು ಅದು ಪೂರ ಹುಡಿ ಆದಾಗುತ್ತೆ. ಅದಕ್ಕೆ ಇವಾಗ ನಾನು ಮಾಡಿಟ್ಕೊಂಡಿದ್ನಲ್ಲ ಆವಾಗಲೇ ಪೌಡ್ರನ್ನ, ಸಾಂಬಾರು ಪೌಡ್ರ್ ಅಂದರೆ ಎಣ್ಣೆಯಲ್ಲಿ ಹಾಕಿ ಹುರಿದಿರುವಂಥ ಎಣ್ಣೆನ ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂಥ ಸಾಮಾನನ್ನ ಪೌಡ್ರ್ ಮಾಡಿರೋದು. ನಾವು ಮಾಡೋ ಟೈಮಿಗೆ ಅದನ್ನು ಹುರಿದು ಪುಡಿ ಮಾಡಿಕೊಂಡು ಹಾಕ್ಕೊಳ್ತೀನಿ. ಎಲ್ಲರೂ ಮಾಡಿಟ್ಕೊಂಡು ಸಾಂಬಾರು ಪುಡಿನ ಮಾಡಿಟ್ಕೊಂಡು ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಹಾಕ್ಕೊಳ್ತಾರೆ, ಆ ಥರನೂ ಮಾಡ್ಬೋದು. ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಇಲ್ಲ, ಖಾಲಿಯಾಗಿತ್ತು. ಅದಕ್ಕಾಗಿ ಆ ಟೈಮಲ್ಲೇ ಅದನ್ನು ಚೆನ್ನಾಗಿ ಧನಿಯಾ ಮತ್ತು ಜೀರಿಗೆ, ಮೆಂತ್ಯ ಹಾಗೆ ಸಾಸಿವೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಇವನ್ನೆಲ್ಲ ಸ್ವಲ್ಪ ಎಣ್ಣೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿದ್ದೀನಿ. ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ. ಆ ನುಗ್ಗೆಕಾಯಿ ಮತ್ತು ನಾವು ಮಾಡಿಟ್ಕೊಂಡು ಪೌಡ್ರ್ ಹಾಕಿರೋದು ಅದ್ರದ್ದು ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕಂತ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕನ್ನೋರು ಇನ್ನೊಂದು 2 ಸ್ಪೂನ್ ಹಾಕ್ಕೋಬೋದು.